ನಮಸ್ತೆ. ಸರೋಜ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಅತ್ತಿಗುಪ್ಪೆ, ಬೆಂಗಳೂರು. ಇವತ್ತು ಹೆಬ್ಬೆಟ್ಟಿನ ಮಹತ್ವ ಏನು ಅಂತ ಹೇಳಿ ತೋರಿಸ್ತೀನಿ. ಹೆಬ್ಬೆಟ್ಟು ಅಂತಂದಾಗ ಇದು ನಮಗೆ ಎಲ್ಲ ಬೆರಳನ್ನು ಯೂಸ್ ಮಾಡಿಕೊಂಡು ಇದನ್ನು ಯೂಸ್ ಮಾಡಿಕೊಂಡು ನಾವು ಯಾವುದೇ ಆಗಲಿ ಒಂದು ಗಂಟು ಅದನ್ನು ಬಿಡಿಸ್ಬೇಕು ಅಂದರೆ ಇದು ಸಹಾಯ ಬೇಕೇ ಬೇಕು. ಇದಿಲ್ಲದಿದ್ದರೆ ನಾವು ಯಾವುದೇ ಗಂಟನ್ನು ಬಿಡ್ಸೋಕ್ಕಾಗೋದಿಲ್ಲ. ಅದೇ ಥರ ನಮ್ಮ ತಲೆಯಲ್ಲಿ ಏನೇನೋ ಯೋಚನೆಗಳಿರುತ್ತೆ, ತುಂಬ ಡಿಸ್ಟರ್ಬಲ್ಲಿರ್ತೀವಿ, ತುಂಬ ಯೋಚನೆಗಳಿರುತ್ತೆ. ಅದನ್ನೆಲ್ಲ ಹೇಗೆ ರಿಲ್ಯಾಕ್ಸ್ ಮಾಡ್ಕೋಬೇಕು ಅಂತಂದರೆ ಹೆಬ್ಬೆಟ್ಟಿನ ಸಹಾಯದಿಂದನೂ ತಲೆಯಲ್ಲಿರೋದು ನಮ್ಮ ಮೈಂಡ್ ಸ್ಟ್ರೆಸ್ ಇರಲಿ, ಒತ್ತಡಗಳಿರುತ್ತೆ, ಸ್ಟ್ರೆಸ್, ಆ್ಯಂಗ್ಸೈಟಿ ಏನೇ ಇದ್ರೂ ಅದನ್ನು ಹೇಗೆ ರಿಲ್ಯಾಕ್ಸ್ ಮಾಡ್ಕೊಳ್ಳೋದು ಹೆಬ್ಬೆಟ್ಟಿನ ಮುಖಾಂತರ ಅಂತ ಇವತ್ತು ತೋರಿಸ್ತೀನಿ. ಆಕ್ಯುಪ್ರೆಷರ್ ಮುಖಾಂತರ ಇಲ್ಲಿ ಹೇಗೆ ರಿಲ್ಯಾಕ್ಸ್ ಆಗುತ್ತೆ ಅಂತೇಳಿ ಇದಕ್ಕೂ ಕನೆಕ್ಷನ್ ಇರುತ್ತೆ. ಹೀಗೆ ಹೆಬ್ಬೆಟ್ಟಿಲ್ಲ ಅಂದರೆ ಇದನ್ನು ಈ 4 ಬೆರಳು ಉಪಯೋಗಿಸಿ ಗಂಟನ್ನು ಬಿಡ್ಸೋಕ್ಕಾಗಲ್ಲ. ಅದೇ ಥರನೇ ನಮ್ಮ ಸಮಸ್ಯೆಗಳಿಂದ ಮುಕ್ತಿ ಹೊಂದಬೇಕು ಅಂದರೆ ಹೆಬ್ಬೆರಳು ಸಹಾಯ ಮಾಡುತ್ತೆ. ಹೇಗೆ ಅಂತಂದರೆ ನೋಡಿ, ಹೀಗೆ ಈ ಪಾಯಿಂಟ್ ಇದೆಯಲ್ಲ, ಈ ಗೆರೆ ತನಕನೂ ಬರುತ್ತೆ ನೋಡಿ. ಈ ಥರ ಮೇಲಿಂದ ಈ ಥರ ಪ್ರೆಸ್ ಮಾಡ್ಕೊಳ್ತಾ ಬರಬೇಕು. ಈ ಥರ ಈಗ ನಿಧಾನಕ್ಕೆ ಮಾಡಬೇಕು. ಒಂದು 3 ಸೆಕೆಂಡ್ಸ್ ಆದರೂ ನೀವು ಹೋಲ್ಡ್ ಮಾಡಬೇಕಲ್ಲಿ. ತಕ್ಷಣ ಈ ಥರ ಫಾಸ್ಟಾಗಿ ಮಾಡಿದ್ರೆ ಪ್ರಯೋಜನ ಇಲ್ಲ. ಮತ್ತು ಕಣ್ಣು ಮುಚ್ಚಿ ಮಾಡಿದಾಗ ನಿಮಗೆ ಅಲ್ಲಿ ಮಸಾಜ್ ಮಾಡೋ ಥರ ಆಗುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಯಾವುದೇ ಥರದ್ದು ಸ್ಟ್ರೆಸ್ ಇರಲಿ, ಒತ್ತಡಗಳು ಎಂಥದೇ ಇರಲಿ, ಈ ಥರ ಮಾಡಿ ಸ್ವಲ್ಪ ಹೊತ್ತು ಉಸಿರಾಟವನ್ನು ಗಮನಿಸ್ತಾ ಕೂತ್ಕೊಂಡಾಗ ನಿಮಗೆ ಪೂರ್ತಿ ರಿಲ್ಯಾಕ್ಸ್ ಆಗುತ್ತೆ. ಮೆಡಿಸನ್ ಇಲ್ದಲೇ ನಾವು ವಾಸಿ ಮಾಡ್ಕೊಳ್ಳೋಂಥದ್ದು ಇದು. ವಿತೌಟ್ ಮೆಡಿಸನಲ್ಲಿ ನೋಡಿ, ಈ ಥರ 2 ಹೆಬ್ಬೆರಳನ್ನು ಈ ಥರ ಮಾಡ್ಕೋಬೇಕು. ಮೇಲೆ ಪಕ್ಕಕ್ಕೆ ಈ ಥರ ಈ ಲೈನ್ ತನಕನೂ ಮಾಡ್ಕೋಬೇಕು. ಹೀಗೆ ಈ ಲೈನ್ ತನಕ ಮಾಡ್ಕೊಂಡಾಗ ಏನಾಗುತ್ತೆ, ಕಣ್ಮುಚ್ಚಿ ಮಾಡಿದಾಗ ನಮಗೆ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ. ಆಮೇಲೆ ಸ್ವಲ್ಪ ಹೊತ್ತು ಈ ಥರ ಕಣ್ಮುಚ್ಚಿ ಕೂತ್ಕೋಬೇಕು, ಉಸಿರಾಟವನ್ನು ಗಮನಿಸ್ತಾ ಇರಬೇಕು. ಇದು ಮಾಡ್ತಾರಾಗ ಒಳಗಡೆ ಮಸಾಜ್ ಆಗ್ದಂಗೆ ಆಗ್ತಾ ಇರುತ್ತೆ. ನೀವು ಈ ಥರ ಕೂತ್ಕೊಂಡಾಗ ಬೇಗ ರಿಲ್ಯಾಕ್ಸ್ ಆಗುತ್ತೆ ಮೈಂಡು. ನಿಮ್ಗೆ ಯಾವುದೇ ಥರ ಸಮಸ್ಯೆಗಳಿದೆ ಅವಾಗ ನಿಮ್ಗೆ ಅದರಲ್ಲಿ ಏನು ಮಾಡಬೇಕು ಅಂತ ಯೋಚನೆ ಬರುತ್ತೆ. ಯಾವ ರೀತಿ ನಾವು ಮುಂದಿಂದು ಏನಾದರೂ ಸಮಸ್ಯೆಗಳಿತ್ತು ಅಂತಂದರೆ ಅದನ್ನು ಹೇಗೆ ಪರಿಹಾರ ಮಾಡ್ಕೋಬೇಕು ಅಂತೇಳಿ ಇದೆಲ್ರಿಗೂ ತಿಳಿಸಿ. ಆಕ್ಯುಪ್ರೆಷರಲ್ಲಿ ತುಂಬ ಇದೆ. ನಂದು ಯೂಟ್ಯೂಬ್ ಚಾನಲಲ್ಲಿ ವಿವರವಾಗಿ ಇದ್ರ ಬಗ್ಗೆ ಇನ್ನೂ ವಿವರವಾಗಿ ಹೇಳ್ತೀನಿ. ಅದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಅದರಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಇರುತ್ತೆ. ಎಲ್ರಿಗೂ ಇದು ತಲುಪಲಿ. ಎಲ್ಲರೂ ಆರೋಗ್ಯವಾಗಿರಿ. ನಮಸ್ತೆ.